ಅಂತಿಮ ಯಾತ್ರೆ ಸಾಗ್ತಾ ಇದೆ. ಈ ಒಂದು ಅಂತಿಮ ಯಾತ್ರೆ ಅಂತಿಮವಾಗಿ ಹೋಗಿ ತಲುಪೋದು ಹೈಸ್ಕೂಲ್ ಮೈದಾನಕ್ಕೆ. ಅಲ್ಲಿ ಹೈಸ್ಕೂಲ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಿಕೊಡಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಾರುತಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. ಹಿರಿಯ ಮುತ್ಸದ್ದಿ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನಕ್ಕೆ ಈಗಾಗಲೇ ಜನರು ಕಾದು ನಿಂತಿರುವಂತದ್ದು. ಜೊತೆಗೆ ಈಗಾಗಲೇ ಅವರ ಮನೆಗಳಿಂದ ಅಂದ್ರೆ ಮನೆಯಲ್ಲಿ ಪೂಜೆ ಏನಾಯಿತು, ಪೂಜೆ ಆದ ಬಳಿಕ ಮೆರವಣಿಗೆ ಮುಖಾಂತರ ಇದೀಗ ನೇರವಾಗಿ ದಾವಣಗೆರೆ ನಗರದ ಪ್ರಮುಖವಾದಂತಹ ಈ ಒಂದು ಗ್ರೌಂಡ್ಗೆ ಬರುವಂತದ್ದು. ಅಂದ್ರೆ ದಾವಣಗೆರೆಯ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಜಿಲ್ಲಾ ಕ್ರೀಡಾಂಗಣಕ್ಕೆ ಇದೀಗ ಕೆಲವೇ ಕ್ಷಣಗಳಲ್ಲಿ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನ ಮಾಡಲಿಕ್ಕೆ ಜನರು ಕೂಡ ಕಾದು ನಿಂತಿರುವಂತದ್ದು, ಮೆರವಣಿಗೆ ಕೂಡ ಬರ್ತಿರುವಂತದ್ದು. ಜೊತೆಗೆ ಇಲ್ಲಿಗೆ ರಾಜ್ಯದ ನಾನಾ ಭಾಗಗಳಿಂದ ಜನರು ಕೂಡ ಬರ್ತಿರುವಂತದ್ದು. ಜೊತೆಗೆ ಸಿಎಂ ಮತ್ತೆ ಡಿಸಿಎಂ ಕೂಡ ಬರುವ ನಿರೀಕ್ಷೆ ಕೂಡ ಇರುವಂತದ್ದು. ಈಗಾಗಲೇ ಬೆಳಗಾವಿಯ ಅಧಿವೇಶನದಿಂದ ನೇರವಾಗಿ ದಾವಣಗೆರೆಯ ಈ ಜಿಲ್ಲಾ ಕ್ರೀಡಾಂಗಣಕ್ಕೆ ಬಂದು ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನ ಪಡೆಯಲಿಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಅಲ್ಲಿ ಅಂದ್ರೆ ಮುಂದುಗಡೆ ನಿಲ್ದಾಣವೇನಿದೆ ಅಲ್ಲಿ ಬರುವಂತ ಜನ ಅಂದ್ರೆ ಸಾರ್ವಜನಿಕರಿಗೆ ಮಾತ್ರ ಅಲ್ಲಿ ಅವಕಾಶ ಇರುವಂತದ್ದು. ಜೊತೆಗೆ ಇಲ್ಲಿ ಏನಿದೆ, ಇಲ್ಲಿ ಪೊಲೀಸ್ ನಿಂತ ಜಾಗ ಏನಿದೆ, ಇಲ್ಲಿ ವಿವಿಐಪಿಗಳನ್ನ ಹೊರತುಪಡಿಸಿದ್ರೆ ಯಾರನ್ನೂ ಕೂಡ ಒಳಗಡೆ ಬಿಡುವಂತ ವ್ಯವಸ್ಥೆ ಇರುವಂತದ್ದಲ್ಲ. ಸದ್ಯಕ್ಕೆ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸಾಕಷ್ಟು ಜನರು ಈಗಾಗಲೇ ತಂಡೋಪತಂಡವಾಗಿ ತಮ್ಮ ನೆಚ್ಚಿನ ನಾಯಕ ಶಾಮನೂರು ಶಿವಶಂಕರಪ್ಪನವರನ್ನ ನೋಡ್ಲಿಕ್ಕೆ ಈಗಾಗಲೇ ಜನರು ಬರ್ತಾ ಇರುವಂತದ್ದು. ಜಿಲ್ಲಾಡಳಿತ ಕೂಡ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ನಾನಿರುವಂತಹ ಈ ಟೆಂಟ್ ಏನಿದೆ, ಇದು ಜಿಲ್ಲಾ ಕ್ರೀಡಾಂಗಣದ ಬಳಿ ಇರುವಂತಹ ಟೆಂಟ್. ಇದು ಈ ಟೆಂಟ್ ನ ಬಳಿ ಇಲ್ಲಿ ಒಂದು ಡಯಾಸ್ ಅನ್ನು ಹಾಕಿದ್ದಾರೆ. ಈ ಡಯಾಸ್ ನ ಮೇಲೆ ಶಾಮನೂರು ಶಿವಶಂಕರಪ್ಪನವರ ಪಾರ್ಥಿವ ಶರೀರವನ್ನು ಇಟ್ಟು ಜನರಿಗೆ ಅಂತಿಮ ಸಂಸ್ಕಾರವನ್ನು ನೋಡಲಿಕ್ಕೆ ಅವಕಾಶ ಮಾಡ್ತಿರುವಂತದ್ದು. ಜೊತೆಗೆ ಜಿಲ್ಲಾಡಳಿತದ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಈಗಾಗಲೇ ಈ ಜಿಲ್ಲಾ ಕ್ರೀಡಾಂಗಣದ ಈ ಒಂದು ಜಾಗ ಇದೆ, ಇಲ್ಲಿ ಈಗ ಕಾಯ್ತಿರುವಂತದ್ದು. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸಾಕಷ್ಟು ಜನರು ಕೂಡ ಇದೀಗ ಕಾದು ನಿಂತು ಅಂತಂದ್ರೆ ಶಾಮನೂರು ಶಿವಶಂಕರಪ್ಪನ ಮನೆ ಮುಂದೆ ಹೋದ್ರೆ ಅಲ್ಲೂ ಕೂಡ ಸಾಕಷ್ಟು ಜನಗಳು ಬಂದಿರುವಂತದ್ದು. ಹೀಗಾಗಿ ಆ ಜನರು ನೇರವಾಗಿ ಈ ಜಿಲ್ಲಾ ಕ್ರೀಡಾಂಗಣಕ್ಕೆ ಬರುವ ಮುಖಾಂತರ ಇಲ್ಲಿ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನ ಪಡೆಯಲಿಕ್ಕೆ ಕಾದು ನಿಂತು. ಯಾಕಂದ್ರೆ ಮುತ್ಸದ್ದಿ ರಾಜಕಾರಣಿ ಆದ್ರೂ ಕೂಡ ಸಾಕಷ್ಟು ಬಾರಿ ಅಂದ್ರೆ ಗೆಲುವಿನ ಸರ್ದಾರರಾಗಿದ್ರು ಅಂತ ಹೇಳ್ಬೋದು. ಆ ಜಿಲ್ಲಾಡಳಿತ ಯಾರಿಗೆ ಯಾವೆಲ್ಲ ಕೆಲಸಗಳನ್ನ ನಿರ್ವಹಿಸಲು ಹೇಳಿದ್ರು ಆ ಎಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ಇದೀಗ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳುವಂತದ್ದಾದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಶಾಮನೂರು ಶಿವಶಂಕರಪ್ಪರ ಮಕ್ಕಳ ಮನೆಯಿಂದ ಇದೀಗ ನೇರವಾಗಿ ಪಾರ್ಥಿವ ಶರೀರ ಇಲ್ಲಿ ಬಂದು ಇಟ್ಟು ಜನರಿಗೆ ದರ್ಶನ ನೀಡಲಿಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಈ ಒಂದು ಅಂತಿಮ ಯಾತ್ರೆ ಅಂತಿಮವಾಗಿ ಹೋಗಿ ತಲುಪೋದು ಹೈಸ್ಕೂಲ್ ಮೈದಾನಕ್ಕೆ. ಅಲ್ಲಿ ಹೈಸ್ಕೂಲ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಿಕೊಡಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಾರುತಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. ಹಿರಿಯ ಮುತ್ಸದ್ದಿ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನಕ್ಕೆ ಈಗಾಗಲೇ ಜನರು ಕಾದು ನಿಂತಿರುವಂತದ್ದು. ಜೊತೆಗೆ ಈಗಾಗಲೇ ಅವರ ಮನೆಗಳಿಂದ ಅಂದ್ರೆ ಮನೆಯಲ್ಲಿ ಪೂಜೆ ಏನಾಯಿತು, ಪೂಜೆ ಆದ ಬಳಿಕ ಮೆರವಣಿಗೆ ಮುಖಾಂತರ ಇದೀಗ ನೇರವಾಗಿ ದಾವಣಗೆರೆ ನಗರದ ಪ್ರಮುಖವಾದಂತಹ ಈ ಒಂದು ಗ್ರೌಂಡ್ಗೆ ಬರುವಂತದ್ದು. ಅಂದ್ರೆ ದಾವಣಗೆರೆಯ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಜಿಲ್ಲಾ ಕ್ರೀಡಾಂಗಣಕ್ಕೆ ಇದೀಗ ಕೆಲವೇ ಕ್ಷಣಗಳಲ್ಲಿ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನ ಮಾಡಲಿಕ್ಕೆ ಜನರು ಕೂಡ ಕಾದು ನಿಂತಿರುವಂತದ್ದು, ಮೆರವಣಿಗೆ ಕೂಡ ಬರ್ತಿರುವಂತದ್ದು. ಜೊತೆಗೆ ಇಲ್ಲಿಗೆ ರಾಜ್ಯದ ನಾನಾ ಭಾಗಗಳಿಂದ ಜನರು ಕೂಡ ಬರ್ತಿರುವಂತದ್ದು. ಜೊತೆಗೆ ಸಿಎಂ ಮತ್ತೆ ಡಿಸಿಎಂ ಕೂಡ ಬರುವ ನಿರೀಕ್ಷೆ ಕೂಡ ಇರುವಂತದ್ದು. ಈಗಾಗಲೇ ಬೆಳಗಾವಿಯ ಅಧಿವೇಶನದಿಂದ ನೇರವಾಗಿ ದಾವಣಗೆರೆಯ ಈ ಜಿಲ್ಲಾ ಕ್ರೀಡಾಂಗಣಕ್ಕೆ ಬಂದು ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನ ಪಡೆಯಲಿಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಅಲ್ಲಿ ಅಂದ್ರೆ ಮುಂದುಗಡೆ ನಿಲ್ದಾಣವೇನಿದೆ ಅಲ್ಲಿ ಬರುವಂತ ಜನ ಅಂದ್ರೆ ಸಾರ್ವಜನಿಕರಿಗೆ ಮಾತ್ರ ಅಲ್ಲಿ ಅವಕಾಶ ಇರುವಂತದ್ದು. ಜೊತೆಗೆ ಇಲ್ಲಿ ಏನಿದೆ, ಇಲ್ಲಿ ಪೊಲೀಸ್ ನಿಂತ ಜಾಗ ಏನಿದೆ, ಇಲ್ಲಿ ವಿವಿಐಪಿಗಳನ್ನ ಹೊರತುಪಡಿಸಿದ್ರೆ ಯಾರನ್ನೂ ಕೂಡ ಒಳಗಡೆ ಬಿಡುವಂತ ವ್ಯವಸ್ಥೆ ಇರುವಂತದ್ದಲ್ಲ. ಸದ್ಯಕ್ಕೆ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸಾಕಷ್ಟು ಜನರು ಈಗಾಗಲೇ ತಂಡೋಪತಂಡವಾಗಿ ತಮ್ಮ ನೆಚ್ಚಿನ ನಾಯಕ ಶಾಮನೂರು ಶಿವಶಂಕರಪ್ಪನವರನ್ನ ನೋಡ್ಲಿಕ್ಕೆ ಈಗಾಗಲೇ ಜನರು ಬರ್ತಾ ಇರುವಂತದ್ದು. ಜಿಲ್ಲಾಡಳಿತ ಕೂಡ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ನಾನಿರುವಂತಹ ಈ ಟೆಂಟ್ ಏನಿದೆ, ಇದು ಜಿಲ್ಲಾ ಕ್ರೀಡಾಂಗಣದ ಬಳಿ ಇರುವಂತಹ ಟೆಂಟ್. ಇದು ಈ ಟೆಂಟ್ ನ ಬಳಿ ಇಲ್ಲಿ ಒಂದು ಡಯಾಸ್ ಅನ್ನು ಹಾಕಿದ್ದಾರೆ. ಈ ಡಯಾಸ್ ನ ಮೇಲೆ ಶಾಮನೂರು ಶಿವಶಂಕರಪ್ಪನವರ ಪಾರ್ಥಿವ ಶರೀರವನ್ನು ಇಟ್ಟು ಜನರಿಗೆ ಅಂತಿಮ ಸಂಸ್ಕಾರವನ್ನು ನೋಡಲಿಕ್ಕೆ ಅವಕಾಶ ಮಾಡ್ತಿರುವಂತದ್ದು. ಜೊತೆಗೆ ಜಿಲ್ಲಾಡಳಿತದ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಈಗಾಗಲೇ ಈ ಜಿಲ್ಲಾ ಕ್ರೀಡಾಂಗಣದ ಈ ಒಂದು ಜಾಗ ಇದೆ, ಇಲ್ಲಿ ಈಗ ಕಾಯ್ತಿರುವಂತದ್ದು. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸಾಕಷ್ಟು ಜನರು ಕೂಡ ಇದೀಗ ಕಾದು ನಿಂತು ಅಂತಂದ್ರೆ ಶಾಮನೂರು ಶಿವಶಂಕರಪ್ಪನ ಮನೆ ಮುಂದೆ ಹೋದ್ರೆ ಅಲ್ಲೂ ಕೂಡ ಸಾಕಷ್ಟು ಜನಗಳು ಬಂದಿರುವಂತದ್ದು. ಹೀಗಾಗಿ ಆ ಜನರು ನೇರವಾಗಿ ಈ ಜಿಲ್ಲಾ ಕ್ರೀಡಾಂಗಣಕ್ಕೆ ಬರುವ ಮುಖಾಂತರ ಇಲ್ಲಿ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನ ಪಡೆಯಲಿಕ್ಕೆ ಕಾದು ನಿಂತು. ಯಾಕಂದ್ರೆ ಮುತ್ಸದ್ದಿ ರಾಜಕಾರಣಿ ಆದ್ರೂ ಕೂಡ ಸಾಕಷ್ಟು ಬಾರಿ ಅಂದ್ರೆ ಗೆಲುವಿನ ಸರ್ದಾರರಾಗಿದ್ರು ಅಂತ ಹೇಳ್ಬೋದು. ಆ ಜಿಲ್ಲಾಡಳಿತ ಯಾರಿಗೆ ಯಾವೆಲ್ಲ ಕೆಲಸಗಳನ್ನ ನಿರ್ವಹಿಸಲು ಹೇಳಿದ್ರು ಆ ಎಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ಇದೀಗ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳುವಂತದ್ದಾದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಶಾಮನೂರು ಶಿವಶಂಕರಪ್ಪರ ಮಕ್ಕಳ ಮನೆಯಿಂದ ಇದೀಗ ನೇರವಾಗಿ ಪಾರ್ಥಿವ ಶರೀರ ಇಲ್ಲಿ ಬಂದು ಇಟ್ಟು ಜನರಿಗೆ ದರ್ಶನ ನೀಡಲಿಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಈ ಒಂದು ಅಂತಿಮ ಯಾತ್ರೆ ಅಂತಿಮವಾಗಿ ಹೋಗಿ ತಲುಪೋದು ಹೈಸ್ಕೂಲ್ ಮೈದಾನಕ್ಕೆ. ಅಲ್ಲಿ ಹೈಸ್ಕೂಲ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಿಕೊಡಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಾರುತಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ.
ಹಿರಿಯ ಮುತ್ಸದ್ದಿ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನಕ್ಕೆ ಈಗಾಗಲೇ ಜನರು ಕಾದು ನಿಂತಿರುವಂತದ್ದು. ಜೊತೆಗೆ ಈಗಾಗಲೇ ಅವರ ಮನೆಗಳಿಂದ ಅಂದ್ರೆ ಮನೆಯಲ್ಲಿ ಪೂಜೆ ಏನಾಯಿತು, ಪೂಜೆ ಆದ ಬಳಿಕ ಮೆರವಣಿಗೆ ಮುಖಾಂತರ ಇದೀಗ ನೇರವಾಗಿ ದಾವಣಗೆರೆ ನಗರದ ಪ್ರಮುಖವಾದಂತಹ ಈ ಒಂದು ಗ್ರೌಂಡ್ಗೆ ಬರುವಂತದ್ದು. ಅಂದ್ರೆ ದಾವಣಗೆರೆಯ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಜಿಲ್ಲಾ ಕ್ರೀಡಾಂಗಣಕ್ಕೆ ಇದೀಗ ಕೆಲವೇ ಕ್ಷಣಗಳಲ್ಲಿ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನ ಮಾಡಲಿಕ್ಕೆ ಜನರು ಕೂಡ ಕಾದು ನಿಂತಿರುವಂತದ್ದು, ಮೆರವಣಿಗೆ ಕೂಡ ಬರ್ತಿರುವಂತದ್ದು. ಜೊತೆಗೆ ಇಲ್ಲಿಗೆ ರಾಜ್ಯದ ನಾನಾ ಭಾಗಗಳಿಂದ ಜನರು ಕೂಡ ಬರ್ತಿರುವಂತದ್ದು. ಜೊತೆಗೆ ಸಿಎಂ ಮತ್ತೆ ಡಿಸಿಎಂ ಕೂಡ ಬರುವ ನಿರೀಕ್ಷೆ ಕೂಡ ಇರುವಂತದ್ದು. ಈಗಾಗಲೇ ಬೆಳಗಾವಿಯ ಅಧಿವೇಶನದಿಂದ ನೇರವಾಗಿ ದಾವಣಗೆರೆಯ ಈ ಜಿಲ್ಲಾ ಕ್ರೀಡಾಂಗಣಕ್ಕೆ ಬಂದು ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನ ಪಡೆಯಲಿಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಅಲ್ಲಿ ಅಂದ್ರೆ ಮುಂದುಗಡೆ ನಿಲ್ದಾಣ ಏನಿದೆ ಅಲ್ಲಿ ಬರುವಂತ ಜನ ಅಂದ್ರೆ ಸಾರ್ವಜನಿಕರಿಗೆ ಮಾತ್ರ ಅಲ್ಲಿ ಅವಕಾಶ ಇರುವಂತದ್ದು. ಜೊತೆಗೆ ಇಲ್ಲಿ ಏನಿದೆ, ಇಲ್ಲಿ ಪೊಲೀಸ್ ನಿಂತ ಜಾಗ ಏನಿದೆ, ಇಲ್ಲಿ ವಿವಿಐಪಿಗಳನ್ನ ಹೊರತುಪಡಿಸಿದ್ರೆ ಯಾರನ್ನೂ ಕೂಡ ಒಳಗಡೆ ಬಿಡುವಂತ ವ್ಯವಸ್ಥೆ ಇರುವಂತದ್ದಲ್ಲ. ಸದ್ಯಕ್ಕೆ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸಾಕಷ್ಟು ಜನರು ಈಗಾಗಲೇ ತಂಡೋಪತಂಡವಾಗಿ ತಮ್ಮ ನೆಚ್ಚಿನ ನಾಯಕ ಶಾಮನೂರು ಶಿವಶಂಕರಪ್ಪನವರನ್ನ ನೋಡ್ಲಿಕ್ಕೆ ಈಗಾಗಲೇ ಜನರು ಬರ್ತಾ ಇರುವಂತದ್ದು. ಜಿಲ್ಲಾಡಳಿತ ಕೂಡ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ನಾನಿರುವಂತಹ ಈ ಟೆಂಟ್ ಏನಿದೆ ಇದು ಜಿಲ್ಲಾ ಕ್ರೀಡಾಂಗಣದ ಬಳಿ ಇರುವಂತಹ ಟೆಂಟ್. ಇದು ಈ ಟೆಂಟ್ ನ ಬಳಿ ಇಲ್ಲಿ ಒಂದು ಡಯಾಸ್ ಅನ್ನು ಹಾಕಿದ್ದಾರೆ. ಈ ಡಯಾಸ್ ನ ಮೇಲೆ ಶಾಮನೂರು ಶಿವಶಂಕರಪ್ಪನವರ ಪಾರ್ಥಿವ ಶರೀರವನ್ನು ಇಟ್ಟು ಜನರಿಗೆ ಅಂತಿಮ ಸಂಸ್ಕಾರವನ್ನು ನೋಡಲಿಕ್ಕೆ ಅವಕಾಶ ಮಾಡ್ತಿರುವಂತದ್ದು. ಜೊತೆಗೆ ಜಿಲ್ಲಾಡಳಿತದ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಈಗಾಗಲೇ ಈ ಜಿಲ್ಲಾ ಕ್ರೀಡಾಂಗಣದ ಈ ಒಂದು ಜಾಗ ಏನಿದೆ ಇಲ್ಲಿ ಈಗ ಕಾಯ್ತಿರುವಂತದ್ದು. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸಾಕಷ್ಟು ಜನರು ಕೂಡ ಇದೀಗ ಕಾದು ನಿಂತು ಅಂತಂದ್ರೆ ಶಾಮನೂರು ಶಿವಶಂಕರಪ್ಪನ ಮನೆ ಮುಂದೆ ಹೋದ್ರೆ ಅಲ್ಲೂ ಕೂಡ ಸಾಕಷ್ಟು ಜನಗಳು ಬಂದಿರುವಂತದ್ದು. ಹೀಗಾಗಿ ಆ ಜನರು ನೇರವಾಗಿ ಈ ಜಿಲ್ಲಾ ಕ್ರೀಡಾಂಗಣಕ್ಕೆ ಬರುವ ಮುಖಾಂತರ ಇಲ್ಲಿ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನ ಪಡೆಯಲಿಕ್ಕೆ ಕಾದು ನಿಂತಿರುವಂತ. ಯಾಕಂದ್ರೆ ಮುತ್ಸದ್ದಿ ರಾಜಕಾರಣಿ ಆದ್ರೂ ಕೂಡ ಸಾಕಷ್ಟು ಬಾರಿ ಅಂದ್ರೆ ಗೆಲುವಿನ ಸರ್ದಾರರಾಗಿದ್ರು ಅಂತ ಹೇಳ್ಬೋದು. ಆ ಜಿಲ್ಲಾಡಳಿತ ಯಾರಿಗೆ ಯಾವೆಲ್ಲ ಕೆಲಸಗಳನ್ನ ನಿರ್ವಹಿಸಲು ಹೇಳಿದ್ರು ಆ ಎಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ಇದೀಗ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳುವಂತದ್ದಾದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಶಾಮನೂರು ಶಿವಶಂಕರಪ್ಪರ ಮಕ್ಕಳ ಮನೆಯಿಂದ ಇದೀಗ ನೇರವಾಗಿ ಪಾರ್ಥಿವ ಶರೀರ ಇಲ್ಲಿ ಬಂದು ಇಟ್ಟು ಜನರಿಗೆ ದರ್ಶನ ನೀಡಲಿಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಈ ಒಂದು ಅಂತಿಮ ಯಾತ್ರೆ ಅಂತಿಮವಾಗಿ ಹೋಗಿ ತಲುಪೋದು ಹೈಸ್ಕೂಲ್ ಮೈದಾನಕ್ಕೆ. ಅಲ್ಲಿ ಹೈಸ್ಕೂಲ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಿಕೊಡಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಾರುತಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. ಹಿರಿಯ ಮುತ್ಸದ್ದಿ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನಕ್ಕೆ ಈಗಾಗಲೇ ಜನರು ಕಾದು ನಿಂತಿರುವಂತದ್ದು. ಜೊತೆಗೆ ಈಗಾಗಲೇ ಅವರ ಮನೆಗಳಿಂದ ಅಂದ್ರೆ ಮನೆಯಲ್ಲಿ ಪೂಜೆ ಏನಾಯಿತು, ಪೂಜೆ ಆದ ಬಳಿಕ ಮೆರವಣಿಗೆ ಮುಖಾಂತರ ಇದೀಗ ನೇರವಾಗಿ ದಾವಣಗೆರೆ ನಗರದ ಪ್ರಮುಖವಾದಂತಹ ಈ ಒಂದು ಗ್ರೌಂಡ್ಗೆ ಬರುವಂತದ್ದು. ಅಂದ್ರೆ ದಾವಣಗೆರೆಯ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಜಿಲ್ಲಾ ಕ್ರೀಡಾಂಗಣಕ್ಕೆ ಇದೀಗ ಕೆಲವೇ ಕ್ಷಣಗಳಲ್ಲಿ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನ ಮಾಡಲಿಕ್ಕೆ ಜನರು ಕೂಡ ಕಾದು ನಿಂತಿರುವಂತದ್ದು, ಮೆರವಣಿಗೆ ಕೂಡ ಬರ್ತಿರುವಂತದ್ದು. ಜೊತೆಗೆ ಇಲ್ಲಿಗೆ ರಾಜ್ಯದ ನಾನಾ ಭಾಗಗಳಿಂದ ಜನರು ಕೂಡ ಬರ್ತಿರುವಂತದ್ದು. ಜೊತೆಗೆ ಸಿಎಂ ಮತ್ತೆ ಡಿಸಿಎಂ ಕೂಡ ಬರುವ ನಿರೀಕ್ಷೆ ಕೂಡ ಇರುವಂತದ್ದು. ಈಗಾಗಲೇ ಬೆಳಗಾವಿಯ ಅಧಿವೇಶನದಿಂದ ನೇರವಾಗಿ ದಾವಣಗೆರೆಯ ಈ ಜಿಲ್ಲಾ ಕ್ರೀಡಾಂಗಣಕ್ಕೆ ಬಂದು ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನ ಪಡೆಯಲಿಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಅಲ್ಲಿ ಅಂದ್ರೆ ಮುಂದುಗಡೆ ನಿಲ್ದಾಣ ಏನಿದೆ ಅಲ್ಲಿ ಬರುವಂತ ಜನ ಅಂದ್ರೆ ಸಾರ್ವಜನಿಕರಿಗೆ ಮಾತ್ರ ಅಲ್ಲಿ ಅವಕಾಶ ಇರುವಂತದ್ದು. ಜೊತೆಗೆ ಇಲ್ಲಿ ಏನಿದೆ, ಇಲ್ಲಿ ಪೊಲೀಸ್ ನಿಂತ ಜಾಗ ಏನಿದೆ, ಇಲ್ಲಿ ವಿವಿಐಪಿಗಳನ್ನ ಹೊರತುಪಡಿಸಿದ್ರೆ ಯಾರನ್ನೂ ಕೂಡ ಒಳಗಡೆ ಬಿಡುವಂತ ವ್ಯವಸ್ಥೆ ಇರುವಂತದ್ದಲ್ಲ. ಸದ್ಯಕ್ಕೆ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸಾಕಷ್ಟು ಜನರು ಈಗಾಗಲೇ ತಂಡೋಪತಂಡವಾಗಿ ತಮ್ಮ ನೆಚ್ಚಿನ ನಾಯಕ ಶಾಮನೂರು ಶಿವಶಂಕರಪ್ಪನವರನ್ನ ನೋಡ್ಲಿಕ್ಕೆ ಈಗಾಗಲೇ ಜನರು ಬರ್ತಾ ಇರುವಂತದ್ದು. ಜಿಲ್ಲಾಡಳಿತ ಕೂಡ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ನಾನಿರುವಂತಹ ಈ ಟೆಂಟ್ ಏನಿದೆ ಇದು ಜಿಲ್ಲಾ ಕ್ರೀಡಾಂಗಣದ ಬಳಿ ಇರುವಂತಹ ಟೆಂಟ್. ಇದು ಈ ಟೆಂಟ್ ನ ಬಳಿ ಇಲ್ಲಿ ಒಂದು ಡಯಾಸ್ ಅನ್ನು ಹಾಕಿದ್ದಾರೆ. ಈ ಡಯಾಸ್ ನ ಮೇಲೆ ಶಾಮನೂರು ಶಿವಶಂಕರಪ್ಪನವರ ಪಾರ್ಥಿವ ಶರೀರವನ್ನು ಇಟ್ಟು ಜನರಿಗೆ ಅಂತಿಮ ಸಂಸ್ಕಾರವನ್ನು ನೋಡಲಿಕ್ಕೆ ಅವಕಾಶ ಮಾಡ್ತಿರುವಂತದ್ದು. ಜೊತೆಗೆ ಜಿಲ್ಲಾಡಳಿತದ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಈಗಾಗಲೇ ಈ ಜಿಲ್ಲಾ ಕ್ರೀಡಾಂಗಣದ ಈ ಒಂದು ಜಾಗ ಏನಿದೆ ಇಲ್ಲಿ ಈಗ ಕಾಯ್ತಿರುವಂತದ್ದು. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸಾಕಷ್ಟು ಜನರು ಕೂಡ ಇದೀಗ ಕಾದು ನಿಂತು ಅಂತಂದ್ರೆ ಶಾಮನೂರು ಶಿವಶಂಕರಪ್ಪನ ಮನೆ ಮುಂದೆ ಹೋದ್ರೆ ಅಲ್ಲೂ ಕೂಡ ಸಾಕಷ್ಟು ಜನಗಳು ಬಂದಿರುವಂತದ್ದು. ಹೀಗಾಗಿ ಆ ಜನರು ನೇರವಾಗಿ ಈ ಜಿಲ್ಲಾ ಕ್ರೀಡಾಂಗಣಕ್ಕೆ ಬರುವ ಮುಖಾಂತರ ಇಲ್ಲಿ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನ ಪಡೆಯಲಿಕ್ಕೆ ಕಾದು ನಿಂತಿರುವಂತ. ಯಾಕಂದ್ರೆ ಮುತ್ಸದ್ದಿ ರಾಜಕಾರಣಿ ಆದ್ರೂ ಕೂಡ ಸಾಕಷ್ಟು ಬಾರಿ ಅಂದ್ರೆ ಗೆಲುವಿನ ಸರ್ದಾರರಾಗಿದ್ರು ಅಂತ ಹೇಳ್ಬೋದು. ಆ ಜಿಲ್ಲಾಡಳಿತ ಯಾರಿಗೆ ಯಾವೆಲ್ಲ ಕೆಲಸಗಳನ್ನ ನಿರ್ವಹಿಸಲು ಹೇಳಿದ್ರು ಆ ಎಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ಇದೀಗ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳುವಂತದ್ದಾದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಶಾಮನೂರು ಶಿವಶಂಕರಪ್ಪರ ಮಕ್ಕಳ ಮನೆಯಿಂದ ಇದೀಗ ನೇರವಾಗಿ ಪಾರ್ಥಿವ ಶರೀರ ಇಲ್ಲಿ ಬಂದು ಇಟ್ಟು ಜನರಿಗೆ ದರ್ಶನ ನೀಡಲಿಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಿವ ಜೊತೆ